ನಮಸ್ಕಾರ. ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಚ್ ಸುಧೀಂದ್ರ ಕುಮಾರ್. ಎಮ್ಮೆ ಚರ್ಮದ ಅಧಿಕಾರಿಗಳು ಕೆಲವೊಂದು ಕಡೆ ಇರ್ತಾರೆ. ಕೋರ್ಟ್ ಆದೇಶಕ್ಕೂ ಡೋಂಟ್ ಕೇರ್ ಈ BBMP ಅಧಿಕಾರಿಗಳು. ಇವತ್ತಿನ ಈ ವಿಶೇಷ ಕಾರ್ಯಕ್ರಮ BBMPಯ ಅದರಲ್ಲೂ ಇಂಜಿನಿಯರಿಂಗ್ ಶಾಖೆಯ ಇಂಜಿನಿಯರ್ಗಳಿಗೆ ಯಾವ ಆದೇಶಕ್ಕೂ ಕಿಮ್ಮತ್ತಿಲ್ಲ. ಅವರಿಗೆ ಕಿಂಚಿತ್ತು ಬೆಲೆ ಕೊಡದ ಇಂಜಿನಿಯರ್ಗಳಿದ್ದಾರೆ. ಕಟ್ಟಡ ನಿರ್ಮಾಣದಲ್ಲಿ ನಡೀತಕ್ಕಂತಹ ಗೋಲ್ಮಾಲ್ ಇದೆಯಲ್ಲ, ತಿಂದು ತಿಂದು ತೇಗಿ ತೇಗಿ ಕೊಬ್ಬಿ ಹೋಗಿದ್ದಾರೆ ಎನ್ನುವ ಆರೋಪಗಳು ಬೆಂಗಳೂರಿನ ಹಳೆಯ 198 ವಾರ್ಡ್ಗಳಲ್ಲಿಯೂ ಇವೆ. ಕೆಲವೊಂದು ಭಾಗಗಳಲ್ಲಿ ಇಂಜಿನಿಯರಿಂಗ್ ಶಾಖೆಗೆ ಬರೋದಕ್ಕೆ ಇಂತಿಷ್ಟು ಹಣ ಕೊಟ್ಟು, ಲಕ್ಷಾಂತರ ಹಣ ಕೊಟ್ಟು ಅಲ್ಲಿಗೆ ಬರ್ತಾರೆ. ಬಂದ ಕೆಲವೇ ತಿಂಗಳುಗಳಲ್ಲಿ ಆ ಹಣವನ್ನು ವಾಪಸ್ ತೆಗೆದುಕೊಂಡು ಬಡ್ಡಿಯನ್ನು ಪಡೆದುಕೊಂಡು ಅವಕಾಶ ಇದ್ದರೆ ಮುಂದುವರಿತಾರೆ, ಇಲ್ಲ ಬೇರೆ ಕಡೆಗೆ ಹೋಗ್ತಾರೆ. ಇದು BBMPಯ ಇಂಜಿನಿಯರಿಂಗ್ ಶಾಖೆಯ ಅಧಿಕಾರಿಗಳ ಕರಾಮತ್ತು. ಕೋರ್ಟ್ ಆದೇಶಕ್ಕೂ ಡೋಂಟ್ ಕೇರ್. ಅಧಿಕಾರಿಗಳ ಕುಮ್ಮಕ್ಕಿನಿಂದ ನಿಲ್ಲದ 8 ಅಂತಸ್ತಿನ ಕಟ್ಟಡ ನಿರ್ಮಾಣ ಕಾಮಗಾರಿ. ಅಧಿಕಾರಿಗಳ ಶಾಮೀಲು ಶಂಕೆ ಇವತ್ತು ನಿಮ್ಮ ಗಮನಕ್ಕೆ. ಪೀಣ್ಯ ದಾಸರಳ್ಳಿಗೆ ಸೇರಿದಂತಹ ಬಗಲಗುಂಟೆ ವಾರ್ಡ್ ಸಿಡೇದಹಳ್ಳಿಯ ಸೌಂದರ್ಯ ಬಡಾವಣೆ ಸರ್ವೆ ನಂಬರ್ 25ರಲ್ಲಿ P. ಮಂಜಪ್ಪ ಅನ್ನೋರು ಒಂದು ಅನಧಿಕೃತ ವಾಣಿಜ್ಯ ಕಟ್ಟಡದ ನಿರ್ಮಾಣ ಕಂಡು ಬಂದಿದೆ. ಭರತ್ ಸೌಂದರ್ಯ ಅನ್ನೋಂಥವ್ರು ಇದಕ್ಕೆ ದೂರುಗಳು ಕೊಟ್ಟಿದ್ದಾರೆ. ದೂರು ಒಂದ್ಸಲ ಏನು ಕೊಟ್ಟಿಲ್ಲ, ಅವರು ಮೇಲಿಂದ ಮೇಲೆ ದೂರುಗಳು, ದೂರವಾಣಿ ಕರೆಗಳನ್ನು ಮಾಡ್ತಾ ಇದ್ರು ಕೂಡ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲ. ಅಧಿಕಾರಿಗಳು ಕಣ್ಣಾಮುಚ್ಚಾಲೆ ಆಟ ಆಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಉಚ್ಚ ನ್ಯಾಯಾಲಯದಲ್ಲಿ ಕಟ್ಟಡ ನಿರ್ಮಿಸಬಾರದು ಎನ್ನುವ ಆದೇಶ ಇದ್ದರೂ ಸಹ ಕಟ್ಟಡ ನಿರ್ಮಾಣ ಸ್ಥಗಿತಗೊಳಿಸದೆ ಮಾಲೀಕರು ಕಟ್ಟಡದ ನಿರ್ಮಾಣವನ್ನು ಮುಂದುವರೆಸಿದ್ದಾರೆ. ಅಧಿಕಾರಿಗಳು ಕಣ್ಣುಮುಚ್ಚಿ ಕುಳಿತಿದ್ದಾರೆ. ಕುಳಿತುಕೊಳ್ಳುವುದರ ಹಿಂದಿನ ಉದ್ದೇಶ ಏನು? ದಕ್ಷಿಣೆ ಇಲ್ಲದೆ ಸುಮ್ಮನೆ ಕುಳಿತುಕೊಳ್ಳಲು ಸಾಧ್ಯವೇ ಎನ್ನುವುದು ಹಲವರ ಪ್ರಶ್ನೆ. ಇದಕ್ಕೆ ಸಂಬಂಧಪಟ್ಟಂತೆ ಕಟ್ಟಡದ ಮಾಲೀಕ P. ಮಂಜಪ್ಪ ಕರ್ನಾಟಕ ಮೇಲ್ಮನವಿ ನ್ಯಾಯಾಧಿಕರಣದಲ್ಲಿ ಅಪೀಲ್ ಸಲ್ಲಿಸಿದ್ದಾರೆ. 323/2023 ನೀಡಿದ ತಡೆಯಾಜ್ಞೆ ಮತ್ತು ಅಪೀಲ್ ಕೂಡ ವಜಾ ಆಗೋಗಿದೆ. ಉಚ್ಚ ನ್ಯಾಯಾಲಯದ WP 2499524995/2023 ನೀಡಿದ ಸೂಚನೆಯನ್ನು ಕೂಡ ಉಲ್ಲಂಘಿಸಿ ಕಟ್ಟಡದ ನಿರ್ಮಾಣ ಕಾರ್ಯವನ್ನು ಇವರು ಮುಂದುವರಿಸಿದ್ದಾರೆ. ಕಟ್ಟಡದ ನಕ್ಷೆ ಮಂಜೂರಾತಿ ಪಡೆಯದೆ ಇತರ ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿ ಬೆಂಗಳೂರು ಮಹಾನಗರ ವಲಯ ನಿಯಮಾವಳಿಗಳು 2015 ಉಲ್ಲಂಘಿಸಿ ಕಟ್ಟಡ ನಿರ್ಮಿಸ್ತಕ್ಕಂಥ ಮುಂದುವರೆದಿದೆ. ತಾತ್ಕಾಲಿಕ ಆದೇಶದಂತೆ ಇದು ದೃಢಪಟ್ಟಿದೆ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ 2020 ಕಲಂ 248/3ರಂತೆ ಸಕ್ಷಮ ಪ್ರಾಧಿಕಾರದಿಂದ ಅನಧಿಕೃತ ಕಟ್ಟಡವನ್ನು ಕೆಡವಿ ಹಾಕಲು ತೆರವುಗೊಳಿಸಲು ಆದೇಶಿಸಲಾಗಿತ್ತು. ಆದೇಶ ಮಾಡಿದೆ. ಆದೇಶ ಮಾಡಿದ ತಕ್ಷಣ ಅದನ್ನೇನು ಕ್ರಮ ವಹಿಸಬೇಕು ಅಂತ ಏನಾದ್ರು ಇದೆಯೇ ಅಂತ ಕೇಳುವಂತಹ ಈ ಎಮ್ಮೆ ಚರ್ಮದ ದಕ್ಷಿಣ ಪಡೆದ ಅಧಿಕಾರಿಗಳೇ ಉತ್ತರಿಸ್ಬೇಕು, ನಾವೇನು ಹೇಳೋಕ್ಕಾಗಲ್ಲ. ಆದರೆ ಇಲ್ಲಿನ ಸ್ಥಳೀಯ ಸಂಬಂಧಪಟ್ಟ BBMP ಅಧಿಕಾರಿಗಳು ಕಟ್ಟಡದ ನಿರ್ಮಾಣಕ್ಕೆ ಉತ್ತೇಜನ ನೀಡ್ತಾ ಬಂದಿರೋ. ಅವ್ರು ಇಲ್ಲದೇ ಇದ್ರೆ ಯಾರು ಕಟ್ಟಡಕ್ಕೆ ಆಗೋಲ್ಲ. ನೀವು ಇಂಜಿನಿಯರ್ಗಳು ಪದೇ ಒಂದು ಜಲ್ಲಿ ಕಲ್ಲು ಬಿದ್ದ ತಕ್ಷಣವೇ ಬಂದು ನೋಟಿಸ್ ಕೊಟ್ಟು ಅದಕ್ಕೆ ತಗಲಬೇಕಾದ ವೆಚ್ಚವನ್ನು ಗುಳುಂ ಮಾಡಿ ಹೋಗುವ ಸಂದರ್ಭದೊಳಗೆ ಅವ್ರ ಗಮನಕ್ಕೆ ಬಾರಲೇ ಇದೆಲ್ಲ ಕೆಲಸ ಆಗತ್ತೆ ಅಂತಿದ್ರೆ, ಇವ್ರು ಶಾಮೀಲಾಗದಲ್ಲೇ ಕೆಲಸ ಆಗತ್ತೆ ಅಂತಿದ್ರೆ ಎಲ್ಲರೂ ಕೂಡ ಅನುಮಾನ ಬಂದೇ ಬರುತ್ತೆ. 2 ತಿಂಗಳಿಂದ ಸತತವಾಗಿ ಅಕ್ರಮ ಕಟ್ಟಡ ಕಾಮಗಾರಿ ನಡೀತಾ ಇದ್ರು. ಅದಕ್ಕೆ ಸಂಬಂಧಪಟ್ಟಂತೆ GPS ಲೊಕೇಶನ್ ಸಮೇತ ಫೋಟೋ ಕಳಿಸೋರು ಕೂಡ ಬಗಲಗುಂಟೆ ವಾರ್ಡಿನ AEE ನರಸಿಂಹಮೂರ್ತಿ ಯಾವುದೇ ಕ್ರಮ ಜರುಗಿಸದೆ ಕಳ್ಳಾಟ ಆಡ್ತಾ ಇದ್ದಾರೆ ಅಂತೇಳಿ ಆರೋಪ ಮಾಡಿದ್ದಾರೆ. ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂದರೆ ಕಳ್ಳಾಟವೇ. ಅಯ್ಯೋ, ಕಳ್ಳಾಟ ಅಂತ ಬಳಸಬಾರ್ದು ಶಬ್ದ ಅಂತ ಹೇಳ್ಬಿಡ್ತಾರೆ ಕೆಲವೊಬ್ಬರು. ಅಲ್ಲ ಸ್ವಾಮಿ, ಇಷ್ಟೆಲ್ಲ ಗಮನಕ್ಕೆ ಬಂದ್ರೂ ಯಾಕೆ ಕೂತಿದ್ದೀರಿ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ಬಗ್ಗೆ ದೂರುದಾರ ಭರತ್ ಸೌಂದರ್ಯ ಅವರು 2023ರಲ್ಲಿ ಕೋರ್ಟ್ ಆದೇಶವನ್ನು ಪಾಲಿಸ್ತಿಲ್ಲ ಅಂತ ದೂರು ಕೊಟ್ಟಿದ್ದಾರೆ, ಮಾತಾಡ್ಕೊಂಡು ಹೇಳಿದ್ದಾರೆ ಅವರು. ಸರ್ವೆ ನಂಬರ್ 25ಕ್ಕೆ ಸಂಬಂಧಪಟ್ಟ ಹಾಗೆ ಏರ್ಫೋರ್ಸ್ ಸಮೀಪವಿರುವುದರಿಂದ 2010ರಲ್ಲಿ ಗೆಜೆಟ್ ನೋಟಿಫಿಕೇಶನ್ ಹೊರಡಿಸಿ BBMP ಕಾಯ್ದೆ 248/3ರ ಪ್ರಕಾರ ಯಾವುದೇ ಕಟ್ಟಡ ನಿರ್ಮಾಣ ಮಾಡುವಂತಿಲ್ಲ. ಆದರೂ ಮಾಲೀಕ P. ಮಂಜಪ್ಪ BBMP ಅಧಿಕಾರಿಗಳ ದಿಕ್ಕು ತಪ್ಪಿಸುವ ನಿಟ್ಟಿನಲ್ಲಿ KATದಲ್ಲಿ ಸುಳ್ಳು ದಾಖಲೆ ನೀಡಿ ಸ್ಟೇ ಪಡೆದಿದ್ದರಂತೆ. ವಾದ ವಿವಾದ ಆಲಿಸಿದ ನಂತರ ಈ ಹಿಂದೆ ಕೋರ್ಟ್ ನೀಡಿದ ನಿರ್ಬಂಧವನ್ನು ಹಿಂಪಡೆಯಲಾಗಿದೆ.
ಉಚ್ಚ ನ್ಯಾಯಾಲಯ ಸ್ಪಷ್ಟ ಆದೇಶ ನೀಡಿದ್ದರೂ ಸಹ ವಲಯ ಅಧಿಕಾರಿ ಹಾಗೂ ಸ್ಥಳೀಯ ಮಟ್ಟದ BBMP ಅಧಿಕಾರಿಗಳು ಯಾವುದೇ ಕ್ರಮ ಜರುಗಿಸಲು ಮೀನಾಮೇಷ ಎಣಿಸುತ್ತಿರುವುದನ್ನು ನೋಡಿದರೆ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಎನ್ನುವ ಸಂಶಯ ವ್ಯಕ್ತವಾಗುತ್ತದೆ. ಸಂಶಯ ಅಂಥೇಳಿ ನಾವು ತಪ್ಪಿಸ್ಕೊಳ್ಳೋಕೆ ಹೇಳಬೇಕು, ಸಂಶಯ ಅಲ್ಲ, ಇದು 100ಕ್ಕೆ 100 ಸತ್ಯ ಅಂತ ಒಬ್ಬ ಸಾಮಾನ್ಯನಿಗೂ ಅರ್ಥವಾಗುತ್ತೆ. BBMP ಅಧಿಕಾರಿ ಬಡವರ ಮೇಲೆ ದರ್ಪ ತೋರಿಸ್ತಾರೆ. ಬಡವರಿಗೊಂದು ನ್ಯಾಯ, ಧನವಂತರಿಗೊಂದು ನ್ಯಾಯನಾ? ಅಕ್ರಮ ಕಟ್ಟಡದ ನಿರ್ಮಾಣದ ಇಂಥ ಉದಾಹರಣೆ ಇದ್ರೂ ಅದು 8 ಅಂತಸ್ತಿನ ಕಟ್ಟಡ ಕಟ್ತಾ ಇದ್ರು, ತೆರವುಗೊಳಿಸಲೇ ಸುಮ್ಮನೆ ಕೂತಿದ್ದಾರೆ ಅಂತ ಹೇಳಿದ್ರೆ ಅರ್ಥ ಏನು? ಅಲ್ಲಿರುವಂಥ ಇಂಜಿನಿಯರಿಂಗ್ ಶಾಖೆಯಲ್ಲಿರ್ತಕ್ಕಂಥವ್ರು ಎಷ್ಟು ತಿನ್ನಲಿಕ್ಕೆ ಸಾಧ್ಯ ಅಷ್ಟು ತಿಂತಾ ಇದ್ದೀರಿ ಅಂತ ಭಾವಿಸ್ಕೊಳ್ಬೇಕೆ, ಅಥವಾ ಒತ್ತಡ ಇದೆ ಅಂತ ತಿಳ್ಕೊಳ್ಬೇಕೆ, ಅಥವಾ ನನ್ನ ತಲೆ ಮೇಲೆ ಯಾಕೆ ಅಂತ ಹೇಳ್ಬಿಟ್ಟು ತೆಪ್ಪಗಿದ್ದೀರಿ ಅಂತ ತಿಳ್ಕೊಳ್ಬೇಕೆ? BBMPಯ ಹಿರಿಯ ಅಧಿಕಾರಿಗಳು, ವಲಯಾಧಿಕಾರಿಗಳ ಕಡೆ ಗಮನ ಹರಿಸೋದಲ್ಲೇ ಆಯುಕ್ತರಾಗಿರ್ತಕ್ಕಂಥ ತುಷಾರ್ ಗಿರಿನಾಥ್ರವರೇ ಇದರತ್ತ ಗಮನವನ್ನು ಹರಿಸಿ. ಮೊದಲು ಕೇವಲ ಬಗಲಗುಂಟೆ ಒಂದು ಸಮಸ್ಯೆ ಅಲ್ಲ, ಇದು ಬಗಲಗುಂಟೆ ಕೋರ್ಟ್ ಆದೇಶ ಇದ್ದರೂ ಕೂಡ ಕೋರ್ಟ್ ಆದೇಶಕ್ಕೂ ಕೂಡ ಡೋಂಟ್ ಕೇರ್ ಎನ್ನುವಂತಹ ಅಧಿಕಾರಿಗಳು ನಿಮ್ಮಲ್ಲಿದ್ದಾರೆ. ನೀವು ಅವರನ್ನು ಇಟ್ಟುಕೊಂಡು ಕೆಲಸ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಸಾರ್ವಜನಿಕರ ತೆರಿಗೆ, ಸಾರ್ವಜನಿಕರ ಒಂದು ಉತ್ತಮ ಕೆಲಸವನ್ನು ನೀವು ಡೋಂಟ್ ಕೇರ್ ಮಾಡ್ತಾ ಇದ್ದೀರಾ ಹಾಗಾದರೆ ತುಷಾರ್ ಗಿರಿನಾಥ್ರವರೇ ಅನ್ನುವ ಪ್ರಶ್ನೆಯನ್ನು ಹಲವರು ಮಾಡಿದ್ದಾರೆ. ಭರತ್ ಸೌಂದರ್ಯ ಅವರು ಇದನ್ನು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಈ ಕ್ಷಣವೇ ಕ್ರಮ ಕೈಗೊಳ್ಳುವಂತ ಆಗಬೇಕು ಎನ್ನುವುದರ ಜೊತೆಯೊಳಗೆ ಕೇವಲ ಬಗಲಗುಂಟೆಯ ಪ್ರಶ್ನೆ ಅಷ್ಟೇ ಅಲ್ಲ, ಅಕ್ರಮ ಕಟ್ಟಡಗಳು ಅಥವಾ ನಿರ್ಮಾಣದ ಹಂತದಲ್ಲಿರುವ ಕಟ್ಟಡಗಳಲ್ಲಿ ಹಣವನ್ನು ಹೇಗೆ ಗುಳುಂ ಮಾಡುತ್ತಿದ್ದಾರೆ ಎನ್ನುವಂತಹ ಮತ್ತೊಂದು ಸುದ್ದಿಯನ್ನು ನಿಮ್ಮ ಮುಂದೆ ಶೀಘ್ರದಲ್ಲೇ ತರ್ತೇನೆ. ಕೆಂಗೇರಿ ಉಪವಲಯ ವ್ಯಾಪ್ತಿ ಒಳಗೆ ಕೇಳಿರುವಂತಹ ಒಂದು RTIಗೆ ಸರಿಯಾದ ರೀತಿಯೊಳಗೆ ಉತ್ತರವನ್ನು ಕೊಡದೆ, ಉತ್ತರ ಕೊಟ್ಟಿಲ್ಲ ಅಂತ ಮತ್ತೆ ಮರು ಪತ್ರವನ್ನು ಕೊಟ್ಟೋದಕ್ಕೆ ಉತ್ತರವನ್ನು ಕೊಡದೆ, ಮೇಲ್ಮನವಿ ಸಲ್ಲಿಸಿದಾಗ ಮೇಲ್ಮನವಿ ಒಳಗೆ ಆದೇಶ ಮಾಡಿದ್ದರೂ ಉತ್ತರವನ್ನು ಕೊಡಲೇ ಇರತಕ್ಕಂತಹ ಇಲ್ಲಿಯ ಇಂಜಿನಿಯರ್ಗಳು, AEE, AE ಏನು ಮಾಡ್ತಾ ಇದ್ದೀರಿ ನೀವು ಅನ್ನುವಂಥ ಒಂದು ವಿಶೇಷ ವರದಿಯನ್ನು ಮತ್ತೆ ನಿಮಗೆ ಗಮನಕ್ಕೆ ತರ್ತೀನಿ ಅಂತ ಹೇಳ್ತಾ, ಕೋರ್ಟ್ ಆದೇಶಕ್ಕೂ ಡೋಂಟ್ ಕೇರ್, ಅಧಿಕಾರಿಗಳ ಕುಮ್ಮಕ್ಕಳಿಂದ ನಿಲ್ಲದ 8 ಅಂತಸ್ತಿನ ಅಕ್ರಮ ಕಟ್ಟಡ ನಿರ್ಮಾಣ ಕಾಮಗಾರಿ, ಅಧಿಕಾರಿಗಳು ಶಾಮೀಲು ಶಂಕೆ, ದಯಮಾಡಿ ತುಷಾರ್ ಗಿರಿನಾಥ್ ಅವರು ಇವತ್ತು ಗಮನ ಹರಿಸ್ತಾರೆ ಅನ್ನುವಂಥ ವಿಶ್ವಾಸದೊಂದಿಗೆ ಕಾದ್ ನೋಡೋಣ ಏನಾಗುತ್ತೆ ಅಂತ ಹೇಳಿಂತ ಮತ್ತೆ ವಿಶೇಷವಾದ ಸುದ್ದಿ, ವಿಶೇಷವಾದ ಮಾಹಿತಿಯನ್ನು ಹೊತ್ತು ಬರ್ತಾನೆ. ನಮಸ್ಕಾರ.